ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಬೇಗ ಆಗೋ ಹಾಗೆ ಒಂದು 1/4 ಗಂಟೆ, ಒಂದು 10 ನಿಮಿಷಕ್ಕೆಲ್ಲ ಈ ಮಜ್ಜಿಗೆ ಸಾಂಬಾರು ರೆಡಿಯಾಗುತ್ತೆ. ಈ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಕರಿಬೇವು ಈ ಮೂರನ್ನ ಹಾಕ್ಕೊಂಡು ಚಿಕ್ಕುರಿ ಈ ಮಜ್ಜಿಗೆ ಸಾಂಬಾರಿಗೆ ಕಡಿಮೆ ಫ್ಲೇಮಿಂದನೇ ಮಾಡಬೇಕು. ಫುಲ್ ಫ್ಲೇಮ್ ಇಡಬೇಡಿ, ಕಡಿಮೆ ಫ್ಲೇಮಿಂದನೇ ಬಾಡಿಸ್ಕೋಬೇಕು. ಅದಕ್ಕೆ ಉದ್ದುದ್ದ ಹಸಿಮೆಣ್ಸಿಕಾಯಿ ಒಂದು 3 ತೊಗೊಂಡಿದ್ದೀನಿ. 3ನ ನಿಮ್ಮ ಖಾರಕ್ಕೆ ತಗೊಂಡು ತೊಗೊಳ್ಳಿ. ಖಾರ ಜಾಸ್ತಿ ಇದ್ದರೆ ಮಜ್ಜಿಗೆ ಹುಳಿಗೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ಒಂದು 2-3 ಆದರೆ ಸಾಕಾಗುತ್ತೆ. ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿನ ಉದ್ದುದ್ದಕ್ಕೆ ಸೀಳ್ಕೊಂಡು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಂಡ್ಮೇಲೆ ಅರಶಿನ ಹಾಕ್ಕೋಬೇಕು. ಅರಶಿನ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಮತ್ತು ಅರಶಿನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸಣ್ಣದಾಗಿ ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿನ ಪಾತ್ರೆಗೆ ಹಾಕ್ಕೊಂಡು ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಂಡ್ಮೇಲೆ ಅದನ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಜ್ಜಿಗೆ ಮಜ್ಜಿಗೆನ ಯಾವಾಗಲೂ ಮಂದಗೆ ಮಾಡಬೇಕು. ತೀರಾ ನೀರು ಬೇಡ, ಗಟ್ಟಿನೂ ಬೇಡ. ಒಗ್ಗರಣೆ ತಣ್ಣಗಾದ್ಮೇಲೆ ಮಜ್ಜಿಗೆನ ಮಂದಗಿರೋ ಮಜ್ಜಿಗೆನ ಅದಕ್ಕೆ ಹಾಕಿ ಚೆನ್ನಾಗೆಲ್ಲ ಬೆರೆಸ್ಕೊಂಡ್ಮೇಲೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಜ್ಜಿಗೆ ಹುಳಿ ರೆಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.